ವೀಕ್ಷಕರಿಗೆ ನಮಸ್ಕಾರ. ಸನಾತನ ಧರ್ಮ ಮತ್ತು ವಿಜ್ಞಾನ ಇದೊಂದು ಬಹಳ ಚರ್ಚಿತವಾದಂತಹ ವಸ್ತು. ಆಧುನಿಕ ವಿಜ್ಞಾನ ಆರಂಭಗೊಂಡು ಅದು ಬೆಳೀತಾ ಬಂದ ಕಾಲದಿಂದ ರಿಲಿಜನ್ ಮತ್ತು ಸೈನ್ಸ್ ಅನ್ನೋದರ ನಡುವೆ ಒಂದು ಚರ್ಚೆ, ಒಂದು ಸಂವಾದ ಇವುಗಳು ಹುಟ್ಟುಕೊಂಡೇ ಬಂದವು. ಎಲ್ಲಿ ಆಧುನಿಕ ವಿಜ್ಞಾನ ಬಹಳ ಪ್ರಖರವಾಗಿ ಬೆಳೀತಾ ಬಂತೋ ಅಲ್ಲಿ, ಇದು ಇತಿಹಾಸ ಗುರುತಿಸಿದ ಸಂಗತಿಗಳು, ಅಲ್ಲಿ ವಿಜ್ಞಾನ ಬೇರೆ ಮತ್ತು ಈ ರಿಲಿಜನ್ಗಳು ಬೇರೆ, ಅವೆರಡರ ಗುರಿ ಬೇರೆ, ಅವೆರಡರ ಸ್ವರೂಪ ಬೇರೆ, ಅವೆರಡರ ಆಶಯ ಬೇರೆ, ಅವೆರಡು ಹೇಳುವ ಪ್ರತಿಪಾದಿಸುವ ವಿಷಯಗಳು ಬೇರೆ ಅನ್ನೋದು ಬೆಳ್ಕೊಂಡು ಬಂತು. ಆಧುನಿಕ ವಿಜ್ಞಾನ ಭಾರತಕ್ಕೆ ಸ್ವಲ್ಪ ತಡವಾಗಿ ಬಂತು. ತಡವಾಗಿ ಬಂದಾಗ ಇಲ್ಲಿ ಧರ್ಮ ಇತ್ತು, ಆ ವಿಜ್ಞಾನ ಬಂತು. ಆ ವಿಜ್ಞಾನ ಬಂದಾಗ ಏನಾಯಿತು ಅಂತ ಕೇಳಿದರೆ, ಎಲ್ಲಿ ಬೇರೆ ಬೇರೆ ಮತಗಳೊಡನೆ ವಿಜ್ಞಾನಕ್ಕೂ ಮತ್ತು ಮತಕ್ಕೂ ಒಂದು ಕ್ಲ್ಯಾಶನ್ನು ಹುಟ್ಟುಕೊಂಡಿತ್ತೋ ಅದನ್ನು ಇಲ್ಲಿ ಕೂಡ ನಿರೀಕ್ಷಿಸಿದರು. ಹಾಗಾಗಿ ಒಂದು ತರಹದಲ್ಲಿ ಹೇಗೆ ಬೆಳ್ಕೊಂಡು ಬಂತು ಅಂದರೆ, ಜಗತ್ತಿನಲ್ಲಿ ಮತಗಳು ಅಥವಾ ಧರ್ಮ ಅನ್ನೋದೇನಿದೆ ಅದು ಬೇರೆ, ವಿಜ್ಞಾನ ಬೇರೆ ಅನ್ನುವ ತರಹದಲ್ಲಿ ಬೆಳ್ಕೊಂಡ್ಬಂತು. ಇವತ್ತು ಕೂಡ ನಾವು ಹೇಗೆ ನೋಡ್ತೀವಿ ಅಂದರೆ, ಇದು ಧರ್ಮವೋ ಇದು ವಿಜ್ಞಾನವೋ ಅಂತ ನೋಡ್ತೀವಿ. ಧರ್ಮ ಹೇಳಿದೆ ಅಂತ ಅಂದರೆ ಅದು ವಿಜ್ಞಾನ ಹೇಳಿಲ್ಲ, ಅದರಿಂದ ಒಪ್ಪೋಕ್ಕಾಗಲ್ಲ ಅಂತ ಕೆಲವರು ನೋಡಿದರೆ, ವಿಜ್ಞಾನ ಹೇಳಿದ್ದನ್ನೆಲ್ಲ ಒಪ್ಪೋಲ್ಲ ಯಾಕೆಂದರೆ ಅದನ್ನು ಧರ್ಮ ಹೇಳಿಲ್ಲ ಅಂತ ಇನ್ನೂ ಕೆಲವರು ಹೇಳ್ತಾರೆ. ಅಂದರೆ ವಾಸ್ತವ ಏನು ಅಂತಂದರೆ, ಮತ ಅಂತ ಅಂದಾಗ ಅದಕ್ಕೆ ಸೀಮಿತತೆ ಇದೆ. ಅದು ಯಾವುದನ್ನು ಒಪ್ಪಬಹುದು, ಒಂದಿಷ್ಟನ್ನು ಒಪ್ಪದೇ ಇರ್ಬೋದು ಸೃಷ್ಟಿಯಲ್ಲಿರೋದನ್ನು. ಧರ್ಮ ಅನ್ನೋದು ಅದು ಸತ್ಯ ಯಾವುದೋ ಅದೆಲ್ಲವನ್ನು ಒಪ್ಪಿದರೆ ಮಾತ್ರ ಧರ್ಮ. ನಮ್ಮಲ್ಲಿ ಸತ್ಯ ಧರ್ಮ ಎರಡನ್ನು ಒಟ್ಟಿಗೆ ಇಟ್ಟುಕೊಂಡು ಮಾತಾಡ್ತಾ ಬಂದಿರೋದು. ಇರುವುದು ಯಾವುದೋ ಅದೆಲ್ಲವನ್ನು ಧರ್ಮ ಒಪ್ಪಿಯೇ ಒಪ್ಪತ್ತೆ. ಇರುವ ಒಂದನ್ನು ಧರ್ಮ ಒಪ್ಪೋದಿಲ್ಲ ಅಂತಂದರೆ ಅದು ಧರ್ಮ ಆಗೋದಕ್ಕೆ ಹೇಗೆ ಸಾಧ್ಯ ಆಗತ್ತೆ? ಹಾಗಾಗಿ ವಿಜ್ಞಾನ ಮತ್ತು ಧರ್ಮ ಅನ್ನೋದು ಬೇರೆ, ಅವೆರಡು ಪ್ರತ್ಯೇಕವಾದ ಕವಲುಗಳು, ಅದು ಎಂದೂ ಒಂದಕ್ಕೊಂದು ಸಂಧಿಸೋದಿಲ್ಲ ಅಂತ ಅನ್ನೋದಿದೆಯಲ್ಲ, ಆ ಗ್ರಹಿಕೆಯಲ್ಲೇ ಬಹಳ ತಪ್ಪಿದೆ. ವಿಜ್ಞಾನ ಅಂದರೆ ಏನು? ನಾವು ಯಾವುದನ್ನು ವಿಜ್ಞಾನ ಅಂತ ಕರಿತಾ ಇದ್ದೀವಿ ಅಂತ ಅಂದರೆ, ಕಾರ್ಯಕಾರಣಬದ್ಧವಾಗಿ ಯಾವುದನ್ನು ನಾವು ನಿರೂಪಿಸ್ತೀವೋ ಅದನ್ನು ಇವತ್ತು ವಿಜ್ಞಾನ ಅಂತ ಕರಿತಾ ಇದ್ದೀವಿ. ಈಗ ಆಧುನಿಕ ವಿಜ್ಞಾನ ಬಂದ ಮೇಲೆ ವಿಜ್ಞಾನಕ್ಕೆ ನಾವು ಕೊಟ್ಟುಕೊಂಡಿರುವ ವ್ಯಾಖ್ಯಾನವನ್ನು ಸರಳೀಕರಿಸಿ ಹೇಳೋದಾದರೆ, ಒಂದು ಕಾರ್ಯಕಾರಣ ಭಾವ ಬೇಕು. ನಾವಿವತ್ತು ಇದು ಸೈನ್ಸ್ ಅಲ್ಲ, ಇದು ಮೌಢ್ಯ, ಇದು ಮೂಢನಂಬಿಕೆ ಅಂತ ಯಾಕೆ ಹೇಳ್ತೀವಿ ಅಂತ ಅಂದರೆ, ನಮಗೆ ಒಂದು ಕಾರ್ಯ ನಡೆದಾಗ ಅದಕ್ಕೊಂದು ಕಾರಣ ಬೇಕು, ಅದ್ರ ಹಿಂದೆ ಕಾಣಬೇಕು. ಕಾರ್ಯಕಾರಣ ಸಂಬಂಧ ಇರುವಂತಹ ಅಂದರೆ ಒಂದು ಲಾಜಿಕ್ ಬೇಕು ಅದಕ್ಕೆ, ಅದು ಕಂಡ್ರೆ ನಾವು ಅದನ್ನು ವಿಜ್ಞಾನ ಅಂತ ಹೇಳ್ತೀವಿ. ಆದರೆ ಈ ಧರ್ಮ ಅಂತ ಅನ್ನುವ ಪ್ರಾಚೀನ ಸಂಗತಿಗಳು ಹಲವಲ್ಲಿ ಈ ಕಾರ್ಯಕಾರಣ ಭಾವಗಳು ಒಂದಕ್ಕೊಂದಕ್ಕೆ ಕಾಣ್ತಾ ಇಲ್ಲ. ಹಾಗಾಗಿ ವಿಜ್ಞಾನವನ್ನು ನಂಬುವ ಹಲವರು ಇವೆಲ್ಲವೂ ಅವೈಜ್ಞಾನಿಕ ಅಂತ ತೀರ್ಮಾನಿಸ್ತಾರೆ. ಆದರೆ ಧರ್ಮದ ನೆಲೆಯಲ್ಲಿ ನಿಂತು ನೋಡಿದ್ರೆ, ಒಬ್ಬ ಹೊಸ ವಿಜ್ಞಾನಿ ಅಂದರೆ ಒಬ್ಬ ಹೊಸ ಮನುಷ್ಯ, ಈ ಕಾಲದ ಒಬ್ಬ ಮನುಷ್ಯ ಸೃಷ್ಟಿಯನ್ನು ಅರ್ಥ ಮಾಡಿಕೊಳ್ತಾ, ಸೃಷ್ಟಿಯನ್ನು ಶೋಧಿಸ್ತಾ ಏನೋ ಒಂದನ್ನು ಹೊಸದಾಗಿ ಕಂಡು ಹಿಡಿದರೆ ಅಂತ, ಅದನ್ನು ಧರ್ಮ ಒಪ್ಪಲೇಬೇಕು. ಕಂಡು ಹಿಡಿದರೆ ಅಂತ ನಾವು ವಿಜ್ಞಾನ ಯಾವುದನ್ನಾದರೂ ಸೃಷ್ಟಿಸತ್ತೆ ಅಂತ ಮಾತಾಡೋಲ್ಲ, ಕಂಡು ಹಿಡಿಯತ್ತೆ ಅಂತ ಹೇಳ್ತೇವೆ. ಅವನು ಸೃಷ್ಟಿಯ ಒಂದು ಲಾಜಿಕ್ಕನ್ನು ಕಂಡುಹಿಡಿತಾನೆ, ಒಂದು ಕ್ರಮವನ್ನು ಕಂಡುಹಿಡಿತಾನೆ, ಸೃಷ್ಟಿಯ ವಿಧಾನವನ್ನು ಕಂಡುಹಿಡಿತಾನೆ. ಆ ವಿಧಾನವನ್ನು ಕಂಡುಹಿಡಿದು ಆ ವಿಧಾನವನ್ನು ಇಟ್ಟುಕೊಂಡು ನಮಗೆ ಬದುಕಿಗೆ ಬೇಕಾದ ಯಾವುದೋ ಒಂದು ವಸ್ತುವನ್ನೋ, ಯಾವುದೋ ಪದಾರ್ಥವನ್ನೋ, ಯಾವುದೋ ಒಂದು ಸಿದ್ಧಾಂತವನ್ನೋ ಮಂಡಿಸ್ತಾನೆ ಅವನು. ಇದು ವಾಸ್ತವ ಅಂತ ಆದರೆ, ಇದು ಸತ್ಯ ಅಂದರೆ ಇದು ಧರ್ಮದ ಒಳಗೆ ಬರುತ್ತೆ, ಧರ್ಮದಿಂದ ಹೊರಗೆ ಬರೋದಿಲ್ಲ. ಹಾಗಾಗಿ ಧರ್ಮಕ್ಕೂ ವಿಜ್ಞಾನಕ್ಕೂ ವಿರೋಧ ಅನ್ನೋದು ಬರೋದಕ್ಕೆ ಸಾಧ್ಯವಾಗೋದಿಲ್ಲ. ಪ್ರಶ್ನೆ ಬರೋದೇನು ಹಾಗಿದ್ರೆ? ಈಗ ವಿಜ್ಞಾನ ಸತ್ಯವೇ ಆದರೆ ವಿಜ್ಞಾನದಲ್ಲಿ ಕಂಡುಹಿಡಿದ ಸತ್ಯವನ್ನೆಲ್ಲ ಧರ್ಮ ಒಪ್ಪತ್ತೆ ಅನ್ನೋದು ಸರಿ, ಆದರೆ ಧರ್ಮ ಹೇಳಿದ್ದನ್ನೆಲ್ಲ ವಿಜ್ಞಾನ ಒಪ್ತಾ ಇಲ್ವಲ್ಲ, ಆಗ ಎರಡು ಬೇರೆ ಬೇರೆ ಅಂತ ಕಾಣಿಸಿಕೊಳ್ತಾ ಇದೆಯಲ್ಲ ಅಂತ ಅಂದರೆ ನಿಜ. ಧರ್ಮ ಯಾವುದನ್ನೆಲ್ಲ ಹೇಳತ್ತೋ ಅದನ್ನು ವಿಜ್ಞಾನ ಸತ್ಯ ಅಂತ ಏನು ನಿರೂಪಿಸ್ತಾ ಇಲ್ಲ, ಸತ್ಯ ಅಂತ ಒಪ್ಪಿಕೊಳ್ತಾ ಇಲ್ಲ. ಒಪ್ಪಿಕೊಳ್ಳದೆ ಇರೋದು ಕೂಡ ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕೆ ಅಂದರೆ ವಿಜ್ಞಾನ ಯಾವುದನ್ನು ಒಪ್ಪಿಕೊಳ್ಳಬೇಕು ಅನ್ನೋದಕ್ಕೆ ಅದು ಅದರದ್ದೇ ಆದ ಒಂದು ಕ್ರಮವನ್ನು ಇಟ್ಟುಕೊಂಡಿದೆ, ಅದಕ್ಕೆ ಅದರದ್ದೇ ಆದ ಒಂದು ಸಂವಿಧಾನ ಇದೆ. ಯಾವುದದು ಅಂದರೆ, ನಾನು ಮೊದಲೇ ಹೇಳಿದ್ನಲ್ಲ, ಅದು ಕಾರ್ಯಕಾರಣ ಭಾವ ಬೇಕು ಅದಕ್ಕೆ. ಇದರಿಂದ ಇದಾಯಿತು, ಇದಕ್ಕೂ ಇದು ಸಂಬಂಧ, ಇದಾಗಿ ಆಯಿತು ಅನ್ನುವ ಎಲ್ಲ ಅಂಶಗಳು ಅಲ್ಲಿ ಕಾಣಸಿಗಬೇಕು. ಕಂಡಾಗ ವಿಜ್ಞಾನ ಅದನ್ನು ಒಪ್ಪತ್ತೆ. ಅಂದರೆ ಒಂದು ಪ್ರಯೋಗ ಇಲ್ಲದೆ,
ಒಂದು ಪರಿಶೀಲನೆ ಇಲ್ಲದೆ ವಿಜ್ಞಾನ ತಾನು ಒಪ್ಪೋದಿಲ್ಲ ಅಂತ ಆಧುನಿಕ ವಿಜ್ಞಾನ ಹೇಳಿದೆ. ಧರ್ಮ ಹೇಳ್ತಾ ಇರುವ ಎಷ್ಟೋ ಸಂಗತಿಗಳು ಇವತ್ತು ಹಾಗೆ ನಿರೂಪಿತವಾಗಿಲ್ಲ. ಉದಾಹರಣೆಗೆ ಸನಾತನ ಧರ್ಮ ಪೂರ್ವಜನ್ಮದ ಬಗ್ಗೆ ಹೇಳುತ್ತೆ, ಪುನರ್ಜನ್ಮದ ಬಗ್ಗೆ ಹೇಳುತ್ತೆ, ಸ್ವರ್ಗ ನರಕಗಳ ಬಗ್ಗೆ ಹೇಳುತ್ತೆ, ವೈಕುಂಠ ಕೈಲಾಸ ಅಂತ ಲೋಕಗಳೆಲ್ಲ ಇವೆ ಅಂತ ಹೇಳುತ್ತೆ. ಯಾವುದೋ ಜನ್ಮದಲ್ಲಿ ಮಾಡಿದ ಕರ್ಮಗಳು ಪಾಪ ಪುಣ್ಯವಾಗಿ ಇವತ್ತು ನಮಗೆ ಕಾಡತ್ತೆ ಅಂತ ಹೇಳುತ್ತೆ. ಹಾಗೆಯೇ ದೇವರು ಅಂತ ಒಬ್ಬ ಇದ್ದಾನೆ, ಅವನನ್ನು ಭಜಿಸಿದರೆ ಪೂಜಿಸಿದರೆ ನಮಗೆ ಒಳಿತಾಗತ್ತೆ ಅಂತ ಹೇಳುತ್ತೆ. ಆಧುನಿಕ ವಿಜ್ಞಾನ ಇವುಗಳನ್ನು ಇವತ್ತು ಯಾಕೆ ಒಪ್ಪಿಕೊಳ್ತಾ ಇಲ್ಲ ಅಂದರೆ ಅದು ವಿಜ್ಞಾನದ ಮೂಲಕ ಇನ್ನೂ ನಿರೂಪಿತವಾಗಿಲ್ಲ, ವಿಜ್ಞಾನಕ್ಕೆ ಸಿಕ್ಕಿಲ್ಲ ಇವೆಲ್ಲ. ಆದರೆ ಒಂದು ದಿನ ಸತ್ಯದ ದಾರಿಯಲ್ಲಿಯೇ ವಿಜ್ಞಾನ ಸಾಗುತ್ತಾ ಪ್ರಾಮಾಣಿಕವಾಗಿ ಹುಡುಕ್ತಾ ಹೋದರೆ, ಶೋಧಿಸ್ತಾ ಹೋದರೆ ಒಂದು ದಿನ ವಿಜ್ಞಾನಕ್ಕೆ ಭಗವಂತನೂ ಸಿಗಬೇಕು, ವಿಜ್ಞಾನಕ್ಕೆ ದೇವರು ಸಿಗಲೇಬೇಕು. ಹಾಗಾಗಿ ವಾಸ್ತವವಾಗಿ ನಿಜವಾದ ವಿಜ್ಞಾನ ಪೂರ್ವಾಗ್ರಹ ಪೀಡಿತವಾಗಿ ಅಲ್ಲದೆ ಹೋಗುತ್ತೆ. ಯಾಕೆ ಅಂದರೆ ಜಗತ್ತಿನ ಅತ್ಯಂತ ಹೆಚ್ಚು ವಿಜ್ಞಾನಿಗಳು ನಾಸ್ತಿಕರಾಗಿರೋದಿಲ್ಲ, ಆಸ್ತಿಕರೇ ಆಗಿರುತ್ತಾರೆ. ಅಥವಾ ದೇವರಿದಾನ ಅಂತ ಒಬ್ಬ ನಿಜವಾದ ವಿಜ್ಞಾನಿಯನ್ನು ಕೇಳಿದರೆ ದೇವರಿಲ್ಲ ಅಂತ ವಿಜ್ಞಾನಿ ಉತ್ತರ ಕೊಡೋದಿಲ್ಲ, ದೇವರನ್ನು ನಾನು ಕಂಡಿಲ್ಲ ಅಂತ ಹೇಳ್ತಾನೆ. ದೇವರು ನನ್ನ ಪ್ರಯೋಗಕ್ಕೆ ಸಿಕ್ಕಿಲ್ಲ ಇನ್ನು ಅಂತ ಹೇಳ್ತಾನೆ. ಅಷ್ಟೇ, ದೇವರಿಲ್ಲ ಅಂತ ಹೇಳುವಾಗ ಕೂಡ ಇಲ್ಲ ಅನ್ನೋದನ್ನು ನಿರೂಪಿಸಬೇಕಲ್ಲ, ಅಂತ ನಿರೂಪಿಸೋದಕ್ಕೂ ಸಾಧ್ಯ ಆಗಿಲ್ಲ. ಹಾಗಾಗಿ ವಿಜ್ಞಾನದ ದೃಷ್ಟಿಕೋನದಲ್ಲಿ ನೋಡಿದರೆ ಧರ್ಮ ಹೇಳ್ತಾ ಇರುವ ಅಂಶಗಳಿವೆಯಲ್ಲ ಅವು ವಿಜ್ಞಾನಕ್ಕೆ ವಿರುದ್ಧವಾದದ್ದಲ್ಲ. ಬದಲಿಗೆ ಅವೇನು ಅಂದರೆ ಇವತ್ತಿನವರೆಗೆ, ಈ ನಿಮಿಷದವರೆಗೆ, ಈ ಕ್ಷಣದವರೆಗೆ ವಿಜ್ಞಾನದ ಮೂಸೆಯಲ್ಲಿ ಅದು ಹೊಕ್ಕು ಹೊರಬಂದಿಲ್ಲ, ವಿಜ್ಞಾನದ ಲ್ಯಾಬ್ನಲ್ಲಿ ಅದು ಹೌದು ಅಂತ ನಿರೂಪಿತವಾಗಿಲ್ಲ. ಇಷ್ಟೇ ಅಂಶ ವಿಜ್ಞಾನದ ದೃಷ್ಟಿಕೋನದಲ್ಲಿ ಧರ್ಮದ ದೃಷ್ಟಿಕೋನದಲ್ಲಿ ವಿಜ್ಞಾನ ಅನ್ನೋದು ನಾನು ಮೊದಲೇ ಹೇಳಿದೆ, ಸತ್ಯನ ಅದನ್ನು ಧರ್ಮ ಒಪ್ಪತ್ತೆ ಅಂತ. ಹಾಗಂತ ವಿಜ್ಞಾನ ಇವತ್ತೆಲ್ಲ ಏನು ಹೇಳ್ತಾ ಇದೆಯೋ ಅದನ್ನೆಲ್ಲ ಧರ್ಮ ಅಂತ ಕೂಡಲೇ ಒಪ್ಪೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ನೀವು ವಿಜ್ಞಾನವನ್ನು ಒಪ್ಪೋದಿಲ್ಲ ಅಂತ ಹೇಳ್ತೀರಿ ಅಂತ ಕೇಳಿದರೆ, ವಿಜ್ಞಾನವೇ ವಿಜ್ಞಾನವನ್ನು ಒಪ್ಪೋದಿಲ್ಲ. ವಿಜ್ಞಾನ ಇರೋದೇ ಹಾಗೆ, ಆಧುನಿಕ ವಿಜ್ಞಾನ ಇರೋದೇ ಹಾಗೆ. ನಿನ್ನೆ ಕಂಡು ಹಿಡಿದಿದ್ದನ್ನು, ನಿನ್ನೆ ಸತ್ಯ ಅಂತ ಹೇಳಿದ್ದನ್ನು ಅದು ಇವತ್ತು ಬದಲಿಸೋದಕ್ಕೆ ಸಿದ್ಧ ಇದೆ ವಿಜ್ಞಾನ. ಒಂದು ಕ್ಷೇತ್ರದ ಮೊಟ್ಟ ಮೊದಲ ವಿದ್ಯಾರ್ಥಿ, ಅವನನ್ನು ಜನಕ ಅಂತ ಕರೆದು, ಅದರ ಆ ವಿಜ್ಞಾನ ಕ್ಷೇತ್ರದ ಪಿತಾಮಹ ಅಂತ ಕರೆದು ಅವನು ನಿರೂಪಿಸಿದ ಸಂಗತಿಯನ್ನು ಇವತ್ತು ಒಬ್ಬ ಅದು ಹಾಗಲ್ಲ ಅಂತ ಹೇಳ್ತಾನೆ. ಅವತ್ತು ತೀರ್ಮಾನಿಸಿದ ಸಂಗತಿ ತಪ್ಪು ಅಂತ ಹೇಳ್ತಾನೆ. ಇದು ವಿಜ್ಞಾನಕ್ಕೆ ಸಮ್ಮತವಾದದ್ದು. ಅದು ತಾನೇ ನಿರೂಪಿಸಿದ ಸಂಗತಿಯನ್ನು ಸತ್ಯವಾ ಅಂತ ಮತ್ತೆ ಮತ್ತೆ ಪರಿಶೀಲಿಸ್ತಲೇ ಇರುತ್ತೆ ವಿಜ್ಞಾನ. ಹಾಗಾಗಿ ಇವತ್ತು ವಿಜ್ಞಾನ ಸತ್ಯ ಅಂತ ಹೇಳಿದ್ದನ್ನು ಧರ್ಮದ ಚೌಕಟ್ಟಿನೊಳಗೆ ಏಕಾಏಕಿ ಸೇರಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಂತ ವಿಜ್ಞಾನ ಹೇಳ್ತಾ ಇರೋದನ್ನು ಧರ್ಮದ ನೆಲೆಯಲ್ಲಿ ನಿಂತು ವಿರೋಧಿಸಬೇಕಾಗಿಯೂ ಕೂಡ ಇಲ್ಲ. ಹಾಗಾಗಿ ಧರ್ಮ ಮತ್ತು ವಿಜ್ಞಾನಗಳನ್ನು ನೀವು ಎರಡೂ ಅಂತಲೇ ನೋಡೋದಾದರೆ ಅವೆರಡೂ ಒಟ್ಟಿಗೆ ಹೋಗಬೇಕಾದ ಸಂಗತಿಗಳು. ಇನ್ನು ಒಟ್ಟಿಗೆ ನೋಡಬೇಕಾದದ್ದೇನೂ ಇಲ್ಲ. ವಿಜ್ಞಾನವೂ ಧರ್ಮದ ಒಂದು ಭಾಗವೇ. ಧರ್ಮ ಮಾಡಿದ್ದು ಅದನ್ನೇ ಅಲ್ವಾ. ಈಗ ಧರ್ಮ ಅಂತ ಅಂದಾಗ ಧರ್ಮ ಕೂಡ, ಅಂದರೆ ಧರ್ಮವಂತರೂ ಕೂಡ, ಧರ್ಮಿಷ್ಠರೂ ಕೂಡ, ಧರ್ಮವನ್ನು ಒಪ್ಪಿಕೊಂಡವರೂ ಕೂಡ ಸುದೀರ್ಘ ಕಾಲ ಏನು ಮಾಡಿದ್ರು? ಇದೇ ಶೋಧನೆಯನ್ನೇ ಮಾಡಿದ್ರು, ಸಂಶೋಧನೆಯನ್ನೇ ಮಾಡಿದ್ರು. ಒಂದು ಉದಾಹರಣೆ ಕೊಡ್ತೀನಿ. ಬಾವಿಯ ತಳದಲ್ಲಿ ನೀರಿದೆ ಅಥವಾ ಮಣ್ಣಿನ ಒಳಗಡೆ ನೀರಿದೆ, ನೀರನ್ನು ಮೇಲೆ ತರಬೇಕು. ನಮಗಿವತ್ತು ಯಂತ್ರಗಳಿವೆ. ನಾವು ಬೋರ್ವೆಲ್ ಇದೆ, ಬೋರ್ವೆಲ್ಲಲ್ಲಿ ಯಂತ್ರ ಹಾಕ್ಕೊಳ್ತೀವಿ. ಬಾವಿ ಇದೆ, ಬಾವಿಯಲ್ಲಿ ಯಂತ್ರ ಇಟ್ಕೊಳ್ತೀವಿ. ಅದರಿಂದಾಗಿ ಕೆಳಗಿರುವ ನೀರನ್ನು ಮೇಲೆ ತರ್ತೀವಿ. ಇದು ವಿಜ್ಞಾನ ಅಂತ ಕರಿತೀವಿ. ಆದರೆ ಒಂದು ದಿನ ಒಬ್ಬ ಮಾನವ ಮಣ್ಣಿನ ಒಳಗಡೆ ನೀರಿದೆ ಅನ್ನೋದನ್ನು ಕಂಡುಹಿಡಿದು ಆ ಬಾವಿಯಿಂದ ನೀರೆತ್ತೋದಕ್ಕೆ ಅವನ ಕಾಲದ್ದೇನೋ ಶೋಧನೆ ಮಾಡ್ಕೊಂಡಿದ್ನಲ್ಲ, ಅದು ವಿಜ್ಞಾನವೇ. ಅದನ್ನು ವಿಜ್ಞಾನ ಅಲ್ಲ ಅಂತ ಹೇಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಆ ವಿಜ್ಞಾನದ ಮುಂದುವರಿಕೆಯೇ ಇವತ್ತು ಯಂತ್ರವಾಗಿ ಆಗಿದೆ. ಅವತ್ತು ಅದನ್ನು ನಾವು ಕೈಯಲ್ಲಿ ಮಾಡ್ತಾ ಇದ್ವಿ, ರಾಟೆಯೋ ಹಗ್ಗವೋ ಏನನ್ನೋ ಬಳಸ್ತಾ ಇದ್ವಿ. ಅದಕ್ಕೆ ಇವತ್ತು ನಾವು ಬೇರೆ ಇದನ್ನು ಬಳಸಿದ್ವಿ. ಏನನ್ನು ಬಳಸಿದ್ವಿ? ರಾಟೆ ಹಗ್ಗದಿಂದ ನೀರೆತ್ತುವಾಗ ಏನು ಬೇಕಿತ್ತು? ಬಲ ಬೇಕಿತ್ತು. ಬಲಕ್ಕೆ ನಾವು ನಮ್ಮ ತೋಳ್ಬಲವನ್ನು ಬಳಸ್ತಾ ಇದ್ವಿ. ಇವತ್ತು ಆ ಬಲಕ್ಕೆ ನಾವು ವಿದ್ಯುತ್ತನ್ನು ಉಪಯೋಗಿಸ್ಕೊಂಡಿದ್ದೀವಿ. ಹೀಗೆ ಮನುಷ್ಯ ಜನಾಂಗ ಅವತ್ತಿನಿಂದಲೂ ಶೋಧಿಸ್ತಲೇ ಹೋಗ್ತಾ ಇದೆ. ಅದೇ ವಿಜ್ಞಾನ. ಹಾಗಾಗಿ ಧರ್ಮದಂತೆ ಬದುಕಿದ, ಧರ್ಮವನ್ನು ಇಟ್ಟುಕೊಂಡು ಬದುಕಿದ ಪ್ರಾಚೀನ ಮನುಷ್ಯನು ವಿಜ್ಞಾನಿಯೇ. ಮತ್ತು ಇವತ್ತು ನಾವು ಕಂಡುಹಿಡಿದ ಎಲ್ಲ ಕ್ಷೇತ್ರದ ಬಹುದೊಡ್ಡ ಅಂಶಗಳನ್ನು ಅವನು ಅವತ್ತೇ ಕಂಡುಹಿಡಿದಿದ್ದಾನೆ.
ಅದರ ಮುಂದುವರಿಕೆಯೇ ಹೋಗ್ತಾ ಇದೆ. ಹಾಗಾಗಿ ವಿಜ್ಞಾನ ಅನ್ನೋದು ಕೂಡ ಇವತ್ತೇ ಆರಂಭವಾದದ್ದಲ್ಲ, ಅದಕ್ಕೂ ಪ್ರಾಚೀನತೆ ಇದೆ. ಅದು ಮೊದಲಿನಿಂದ ಆರಂಭ ಆಗಿದೆ ಮತ್ತು ಅದು ನಿರಂತರವಾಗಿ ಸಾಗಿದೆ. ಆ ದೃಷ್ಟಿಯಿಂದ ನೋಡಿದಾಗ ಧರ್ಮ ವಿಜ್ಞಾನಗಳನ್ನು ಯಾವ ಕಾರಣಕ್ಕೂ ಪ್ರತ್ಯೇಕಿಸಿ ನೋಡಬೇಕಾದ ಅವಶ್ಯಕತೆ ಇಲ್ಲ. ಅವು ಅವು ಒಟ್ಟಿಗೆ ಹೋಗಬೇಕಾದವುಗಳು. ಹಾಗಂತ ಏಕಾಏಕಿ ಧರ್ಮ ಹೇಳಿದ್ದನ್ನೆಲ್ಲ ವಿಜ್ಞಾನ ಒಪ್ಪೋದಕ್ಕೂ ಸಾಧ್ಯ ಇಲ್ಲ, ವಿಜ್ಞಾನ ಹೇಳಿದ್ದನ್ನೆಲ್ಲ ಧರ್ಮ ಒಪ್ಪೋದಕ್ಕೂ ಸಾಧ್ಯ ಇಲ್ಲ. ಆದರೆ ಧರ್ಮವನ್ನು ಅನುಸರಿಸುವ ಒಬ್ಬ, ವಿಜ್ಞಾನವನ್ನು ಅನುಸರಿಸುವ ಒಬ್ಬ ಇನ್ನೊಂದನ್ನು ಬಿಡಬೇಕಾಗಿ ಕೂಡ ಇಲ್ಲ ಅಂತ. ನಾನು ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದೀನಿ, ನಾನು ಧರ್ಮವನ್ನು ಸಂಪೂರ್ಣವಾಗಿ ನಂಬ್ತೀನಿ. ಆದರೆ ನಾನೀಗ ನಿಮ್ಮನ್ನು ತಲುಪ್ತಾ ಇದ್ದೀನಲ್ಲ, ಅದು ಯಾವುದರ ಮೂಲಕ ತಲುಪ್ತಾ ಇದ್ದೀನಿ? ವಿಜ್ಞಾನ ಕಂಡುಹಿಡಿದ ತಂತ್ರಜ್ಞಾನದ ಮೂಲಕವೇ. ಆ ತಂತ್ರಜ್ಞಾನದ ಮೂಲಕ ಸಿಕ್ಕ ಬೇರೆ ಬೇರೆ ಯಂತ್ರಗಳ ಮೂಲಕವೇ ನಿಮ್ಮನ್ನು ತಲುಪ್ತಾ ಇದ್ದೀನಿ. ಹಾಗಾಗಿ ನನಗೆ ವಿಜ್ಞಾನ ಯಾಕೆ ಸಮ್ಮತ ಅಲ್ಲ? ನಾನು ಧರ್ಮವಂತನಾಗಿ ಬದುಕೋದಕ್ಕೆ ವಿಜ್ಞಾನ ನನಗೆ ವಿರೋಧ ಆಗಬೇಕು ಅಂತಿಲ್ಲ. ಹಾಗೆಯೇ ಒಬ್ಬ ವಿಜ್ಞಾನಿ ಕೂಡ ಇಲ್ಲಿಯವರೆಗೆ ಶೋಧಿಸಿರದ ದೇವರನ್ನು ನಂಬುವ ವಿಷಯವಾಗಲಿ, ಧರ್ಮದ ಹೆಸರಿನಲ್ಲಿ ಏನೆಲ್ಲ ಬಂದಿದೆಯೋ ಅದನ್ನು ಅನುಸರಿಸೋದಾಗಲಿ ಮಾಡಿದರೆ ಅವನ ಶೋಧಕ್ಕಾಗಲಿ ಇನ್ನೊಂದಕ್ಕಾಗಲಿ ಯಾವ ತೊಡಕೂ ಇಲ್ಲ. ಹಾಗಾಗಿ ಇದೆರಡನ್ನು ಬೇರೆ ಬೇರೆ ನೋಡೋದಕ್ಕಿಂತ ನಾವು ಒಂದಾಗಿ ನೋಡಿಕೊಂಡು ಹೋಗೋದು ಬಹಳ ಅತ್ಯುತ್ತಮ ಅನ್ನೋದು ನನ್ನ ಅನಿಸಿಕೆ. ನಮಸ್ಕಾರ.